ಹಾಯ್ ಹಲೋ ಫ್ರೆಂಡ್ಸ್, ನಾನಿದ್ದೀನಿ ಶಿವಮೊಗ್ಗದ ಹೆಸರಾಂತ ಸಹ್ಯಾದ್ರಿ ಕಾಲೇಜಿನ ಎದುರುಗಡೆ ಇದ್ದೀನಿ. ಸಹ್ಯಾದ್ರಿ ಕಾಲೇಜಿನಲ್ಲಿ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಅದೆಂದರೆ ಗುರುವಂದನಾ ಕಾರ್ಯಕ್ರಮ. ವಿದ್ಯೆ ಕಲಿಸಿದ ಗುರುಗಳಿಗೆ, ಬುದ್ಧಿ ಕೊಟ್ಟ ಗುರುಗಳಿಗೆ ವಂದನೆಗಳನ್ನು ಹೇಳುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇದೇ ಕಾಲೇಜಿನಲ್ಲಿ ಓದಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡಿರುವಂತಹ ಸಾಕಷ್ಟು ಹಳೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿಕೊಂಡಿದ್ದಾರೆ. ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಇದೇ ಕಾಲೇಜಲ್ಲಿ ಓದಿ ಇದೇ ಕಾಲೇಜಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ನಿವೃತ್ತಿ ಕೂಡ ಆಗಿದ್ದಾರೆ. ಬನ್ನಿ ಹಾಗಾದರೆ ಸಹ್ಯಾದ್ರಿ ಆರ್ಟ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಈ ಒಂದು ಕಾರ್ಯಕ್ರಮದ ವಿಶೇಷತೆಗಳೇನು, ಯಾವ ಹಳೆಯ ಸ್ನೇಹಿತರೆಲ್ಲ ಸಮಾಗಮ ಆಗ್ತಾ ಇದ್ದಾರೆ, ಮುಖಾಮುಖಿ ಆಗ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಲಾಗಲ್ಲಿ ಕಟ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಸರೋಜಾ ಚಂಗೋಳಿ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ನೀವು ಪ್ರೀತಿಯಿಂದ ನೋಡ್ತಾ ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಇದೇ ರೀತಿ ನಿಮ್ಮ ಪ್ರೀತಿ ಸಲಹೆಗಳು ಮುಂದುವರಿಬೇಕು ಅಂತೇಳಿ ಕೇಳ್ಕೊಳ್ತಾ ಬನ್ನಿ ಹಾಗಾದರೆ ಕಾಲೇಜಿನ ಒಳಗಡೆ ಹೋಗೋಣ. ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯಕ್ರಮಗಳನ್ನು ನೋಡೋಣ. ಹಾಯ್ ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೋಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಂದೀನಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಪ್ರಾಂಗಣದಲ್ಲಿದ್ದೀನಿ. ಸಹ್ಯಾದ್ರಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಎಲ್ಲ ಗುರುವಂದನೆ ಕಾರ್ಯಕ್ರಮ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಟ್ ಡೈಲಿ ಲೈಫ್ ಚಂಗೋಳಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗಾಗಿ ಹಳೆಯ ನೆನಪುಗಳನ್ನು ಕಟ್ಟಿಕೊಡೋದಕ್ಕೋಸ್ಕರ ನಾನು ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇದೇ ಕಾಲೇಜಿನಲ್ಲಿ ವೃತ್ತಿಯನ್ನು ಮಾಡ್ತಾ ಇರುವಂಥ ಅನೇಕ ಪ್ರಾಧ್ಯಾಪಕರು ಸಿಕ್ಕಿದ್ದಾರೆ. ಇವತ್ತು ಅನೇಕ ಪ್ರಿನ್ಸಿಪಾಲ್ಗಳು ಸಿಕ್ಕಿದ್ದಾರೆ. ಹಾಗೆ ಹಳೆಯ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಜಮಾವಣೆಯಾಗಿದ್ದಾರೆ. ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಬಹಳ ದಿನಗಳ ಸ್ನೇಹಿತರ ಒಂದು ಕೂಟನೇ ಇಲ್ಲಿ ರಚನೆ ಆಗಿದೆ. ಅವರನ್ನೇ ಮಾತಾಡ್ಸೋಣ ಬನ್ನಿ. ಹೇಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಹಳೆ ನೆನಪುಗಳನ್ನು ಹೇಗೆ ಹಂಚ್ಕೊಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಸಹ್ಯಾದ್ರಿ ಕಾಲೇಜು ಇಟ್ಟಿಗೆ, ಮರಳು, ಜಲ್ಲಿಯಿಂದ ಕಟ್ಟಿರುವಂಥ ಕೇವಲ ಬಿಲ್ಡಿಂಗ್ ಅಲ್ಲ. ಇಲ್ಲಿ ಓದಿ ಹೋಗಿರುವಂಥ ಅನೇಕ ಸ್ಕಾಲರ್ಸ್ಗಳಿದ್ದಾರೆ. ದೇಶವ್ಯಾಪಿ ಹೆಸರು ಮಾಡಿರೋರಿದ್ದಾರೆ. ಇದೇ ಕಾಲೇಜಲ್ಲಿ ಓದಿ ಇದೇ ಕಾಲೇಜಲ್ಲಿ ಪ್ರೊಫೆಸರ್ಗಳಾಗಿ, ಪ್ರಿನ್ಸಿಪಾಲ್ಗಳಾಗಿ, ಹಾಗೆ ಜಡ್ಜ್ಗಳಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನೇಕ ಹೆಸರುಗಳಿದ್ದಾವೆ. ಈ ದಿನದ ಕಾರ್ಯಕ್ರಮದಲ್ಲಿ ದೇವಪ್ಪ ಸರ್ ಅವರು ನ್ಯಾಯಾಧೀಶರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದೇ ಕಾಲೇಜಲ್ಲೇ ಓದಿರುವಂಥವ್ರು. ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಸರ್ ಇವತ್ತಿನ ದಿನ ನಿಮಗೆ? ಅಜ್ಜಿ ಮನೆಗೆ ಬಂದಂಗೆ ನೆನಪಾಗ್ತಾ ಇದೆ ರಿಯಲಿ. ಯಾಕೆಂದರೆ 18 ವರ್ಷ ವಾಪಸ್ ಬಂದಂಗೆ ಅನಿಸ್ತದೆ ನನಗೆ. ನಿಜವಾಗ್ಲೂ ಹೇಳಬೇಕಂತಂದರೆ 18ರಿಂದ 21 ವರ್ಷ ಒಳಗೆ ಏನಿದೆ ಆ ವಯಸ್ಸು ನನಗೆ ಬಂದಂಗೆ ಅನಿಸ್ತಾ ಇದೆ. ರಿಯಲಿ ತುಂಬ ಖುಷಿ ಆಗ್ತದೆ. ಸಹ್ಯಾದ್ರಿಯನ್ನು ಹೆಸರು ಹೇಳ್ಕೊಳ್ಳೋದಕ್ಕೆ ದೊಡ್ಡ ಹೆಮ್ಮೆ ಅನಿಸುತ್ತೆ. ಜೀವನದಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ಸಹ್ಯಾದ್ರಿ ಅನ್ನೋ ಬ್ರ್ಯಾಂಡ್ ನಮ್ಮ ಹಿಂದುಗಡೆ ಇದೆ ಅನ್ನೋದೇ ದೊಡ್ಡ ನಮ್ಮ ಒಂದು ಗೌರವ ಅಂತ ತಿಳ್ಕೊಳ್ತೇನೆ. ನಿಜವಾಗ್ಲೂ ಈ ಸಹ್ಯಾದ್ರಿ ಕಾಲೇಜಿಗೆ ಮತ್ತು ಗುರು ವೃಂದಕ್ಕೆಲ್ಲದಕ್ಕೂ ನಮಸ್ತೆ. ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಹೇಗೆ ಅನಿಸ್ತಾ ಇದೆ ಸರ್? ಅದೇ ಹೇಳಿದೆ, ವಾಪಸ್ ಬಂದಂಗೆ ಅನಿಸ್ತದೆ. ಡಿಗ್ರಿಗೆ ವಾಪಸ್ ಬಂದಂಗೆ ಅನಿಸ್ತಾ ಇದೆಯಾ? ಸುಮಾರು 34 ವರ್ಷದ ನಂತರದಲ್ಲಿ ವಾಪಸ್ ಬಂದಂಗೆ ಅನಿಸ್ತಾ ಇದೆ. ಸ್ಟೂಡೆಂಟ್ ಫೀಲ್ ಅನಿಸ್ತಾ ಇದೆ. ಎಸ್, ರಿಯಲಿ ನಾವು ಐ ಆಮ್ ದಿ ಸ್ಟೂಡೆಂಟ್. ರಿಯಲಿ ತುಂಬ ಖುಷಿ ಆಗ್ತದೆ ಅಲ್ವಾ? ಒಂದೊಂದು ಭೂಮಿಗೂ ಅದರದ್ದೇ ಒಂದು ಗುಣ ಇರುತ್ತೆ, ಒಂದೊಂದು ನೆನಪುಗಳು ಇರುತ್ತೆ ಸರ್. ಕೇವಲ ಪಠ್ಯಕ್ರಮವನ್ನು ಅಧ್ಯಯನ ಮಾಡಿಕೊಂಡು ಪಾಸ್ಔಟಾಗಿ ಹೋಗುವಂಥದ್ದಲ್ಲ. ನೆನಪುಗಳು, ಆ ಘಮ ಈ ಕಾಲೇಜಲ್ಲಿ ಇದ್ದೇ ಇರುತ್ತೆ. ಆ ಘಮ ಇವತ್ತು ಸಿಗ್ತಾ ಸರ್ ನಿಮಗೆ? ಅಯ್ಯೋ, ಡೆಫಿನೆಟಾಗಿ ಸಹ್ಯಾದ್ರಿ ಅನ್ನೋ ಪದದಲ್ಲೇ ಘಮ ವಾಸನೆ ಬರುತ್ತೆ. ಇನ್ನು ಸಹ್ಯಾದ್ರಿ ಒಳಗಡೆ ಬಂದಾಗ ಅದ್ರ ಘಮ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಓದು ಮುಖ್ಯ ಅಲ್ಲ, ಏನು ಓದಿರೋದು ಇಂಪಾರ್ಟೆಂಟು. ಮತ್ತು ನಾವೇನು ಮಾಡ್ತೀವಿ ಅನ್ನೋದಲ್ಲ, ಎಲ್ಲಿಂದ ಹೋಗಿದ್ದೀವಿ, ಏನು ಕಲ್ತಿದ್ದೀವಿ ಅನ್ನೋದು ಭಾರಿ ಮುಖ್ಯವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಕುಮಾರ್. ನಾನು ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿ. 1986ರಲ್ಲಿ ನಾನು ಇದೇ ಕಾಲೇಜಿನಲ್ಲಿ ಡಿಗ್ರಿ ವ್ಯಾಸಂಗವನ್ನು ಪೂರೈಸಿದೆ. ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಮಾಡಿ ನಂತರ ಇದೇ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಬಂದು ಕೆಲಸ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಇದೆ. ಜೊತೆಗೆ ನಾನು ಬೇರೆ ಇಲಾಖೆಗಳಲ್ಲೂ ಕೂಡ ಕೆಲಸ ಮಾಡಿ ಬಂದೆ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ಮತ್ತು ನನಗೆ ವೇದಿಕೆಯಲ್ಲಿ ಕೂತಾಗ ಕೂಡ ಎಲ್ಲ
ನಮ್ಮ ಹಳೆಯ ಸ್ನೇಹಿತರುಗಳು ಎಲ್ಲರನ್ನೂ ನೋಡಿ ತುಂಬ ಸಂತೋಷ ಆಯಿತು. ಇಟ್ ಈಸ್ ಅ ವೆರಿ ಗ್ರ್ಯಾಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಳ್ಳೆ ಗೆಟ್ ಟುಗೆದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಸರ್. ಸರ್ ನಮಸ್ತೆ. ಮೇಡಮ್ ನಮಸ್ಕಾರ. ಇಲ್ಲಿ ಸ್ಟೂಡೆಂಟ್ ಅಥವಾ ಇಲ್ಲಿ ಪ್ರೊಫೆಸರ್? ಪ್ರೊಫೆಸರ್. ನಾನು ಪ್ರೊಫೆಸರ್. ನನ್ನ ಬದುಕಿನ ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ಪುಣ್ಯದ ಒಂದು ಬದುಕಿನ ಘಟ್ಟ ಅಂದರೆ ನಾನು ಇಲ್ಲಿ ವಿದ್ಯಾರ್ಥಿ ಆಗ್ತಕ್ಕಂಥ ಪುಣ್ಯ ಸಿಗಲಿಲ್ಲ. ಆದರೆ ಒಬ್ಬ ಅಧ್ಯಾಪಕನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಬಹುಶಃ ನನ್ನ ಪೂರ್ವಜರ ಕಟ್ಟಿಕೊಟ್ಟಿರ್ತಕ್ಕಂಥ ಪುಣ್ಯದ ಬಳುವಳಿ ಅಂತ ನಾನು ಅನುಭವಿಸ್ತೀನಿ. ಈಗ ನಾನು ಪ್ರೊಫೆಸರ್ ಎಮ್ ಎಚ್ ಪ್ರಹ್ಲಾದಪ್ಪ. ನಾನು ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸಿನ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದೀನಿ. ಮತ್ತು ಈಗ ಅಧ್ಯಾಪಕರ ಸಂಘದ ಅಧ್ಯಕ್ಷನಾಗಿ ಇವತ್ತಿನ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಾನಿದ್ದೆ. ಬಹುಶಃ ಇವತ್ತು ಈ ಮಣ್ಣಿನಲ್ಲಿ ಎಲ್ಲ ಎಷ್ಟೋ ವರ್ಷಗಳ ಹಿಂದಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ, ಆಟ ಆಡಿರ್ತಕ್ಕಂಥ, ಪಾಠ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಆಗಿದ್ದವರು ಇವತ್ತು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದು ಮತ್ತೆ ಕಾಲೇಜಿಗೆ ಮತ್ತೆ ಅವರು ಈ ಜಾಗಕ್ಕೆ ಬಂದಿದ್ದೀರಲ್ಲ, ಅದು ಭಾಳ ಸಾರ್ಥಕವಾಗಿರ್ತಕ್ಕಂಥ ಪುಣ್ಯ. ಇದು ಒಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಬಹುಶಃ ಎಲ್ಲ ಅಧ್ಯಾಪಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯ ಸಂಕೇತ ಮತ್ತು ಒಂದು ಚಿಲಿಮೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸರ್. ಸುರೇಶ್ ಸರ್, ನೀವು ಇಲ್ಲಿ ಸ್ಟೂಡೆಂಟ್. 27ರವರೆಗೆ ಈ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಭಾಳ 35 ವರ್ಷದ ನಂತರದಲ್ಲಿ ನಾವೆಲ್ಲರೂ ಕೂಡ ಸ್ನೇಹಿತರಲ್ಲಿ ಸೇರ್ಕೊಂಡಿದ್ದೀವಿ. ಭಾಳ ಸಂತೋಷ ಆಯಿತು. ಎಷ್ಟೋ ಜನ ಎಲ್ಲೆಲ್ಲೋ ಕೆಲಸ ಮಾಡ್ತಾಯಿದ್ರು. ನಮ್ಮ ಯುವಕುಮಾರ್ ಅಂತವರು ಪೊಲೀಸ್ SP ಇದ್ದಾರೆ, ಅವ್ರನ್ನ ನಾವು ಭೇಟಿಯಾದ್ವಿ. ಮತ್ತು ನ್ಯಾಯಾಧೀಶರಿದ್ದಾರೆ, ಪ್ರಾಧ್ಯಾಪಕರು ಎಲ್ಲ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಇವತ್ತು. ಎಲ್ಲ 8 ವರ್ಷದ ಹಿಂದೆ ನಾವು ವಿದ್ಯಾರ್ಥಿ ಜೀವನಕ್ಕೆ ಹೋಗ್ಬಿಟ್ಟಿದ್ದೀವಿ ಇವತ್ತು. ನಮಗೆ ಹಳೆ ನೆನಪುಗಳು ಅದೆಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ, ನಮಗೆ ಆ ನಂತರದ ಎಲ್ಲ ಲೌಕಿಕ ಬದುಕನ್ನೆಲ್ಲ ಮರ್ತ್ಬಿಟ್ಟಿದ್ದೀವಿ. ಇವತ್ತು ನಾವು ಮತ್ತೆ ಪುನಃ ವಿದ್ಯಾರ್ಥಿ ಜೀವನಕ್ಕೆ ಬಂದಂಥ ಒಂದು ಸವಿ ನೆನಪು. ಅದಕ್ಕೆ ಸಂಘಟಿಸಿರ್ತಕ್ಕಂತಹ ಈ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರಿಗೆ, ಪ್ರಾಚಾರ್ಯರಿಗೆ, ಸಂಚಾಲಕರಿಗೆ ಎಲ್ಲರೂ ಕೂಡ ಕೃತಜ್ಞತೆಗಳು ಸಲ್ಲಿಸ್ತಾರೆ. ಸುದೀನ್ ಅಂತೀರಾ ಸುರೇಶಣ್ಣ ಅವರೇ? ಸರ್ ನಮಸ್ತೆ ಸರ್. ಹೇಗೆ ಅನಿಸ್ತು ಗುರುವಂದನಾ ಕಾರ್ಯಕ್ರಮ? ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಮೆಮೊರಬಲ್ ಅನಿಸ್ತಾ ಸರ್? ಹೇಗೆ ಅನಿಸ್ತಾ ಇದೆ ಸರ್? ಹಾಂ, ನಾವು ಈ ಕಾಲೇಜಿಂದ PUC 83, 84ಇಂದನೂ ಅಪ್ ಟು 89ವರೆಗೂ ನಾವು 5 ವರ್ಷಗಳ ವ್ಯಾಸಂಗ ಇಲ್ಲಿ ಮಾಡಿದ್ವಿ. ಕುವೆಂಪು ಯೂನಿವರ್ಸಿಟಿಯಲ್ಲಿ 35 ವರ್ಷ ಸೇವೆ ಮಾಡಿ 2 ವರ್ಷ 2 ತಿಂಗಳಾಯಿತು ರಿಟೈರ್ಡ್ ಆಗಿ. ತುಂಬ ಸಾರ್ಥಕ ಬದುಕು. ನಮ್ಮ ಹಳೆಯ ಸ್ನೇಹಿತರೆಲ್ಲ ಸಿಕ್ಕಿಲ್ಲ ಸರ್. ತಮ್ಮ ಹೆಸರು ಹೇಳಿಲ್ಲ? ಶಾಂತರಾಜ್. ಶಾಂತರಾಜು ಸರ್. ನಿಮ್ಮ ನಿವೃತ್ತಿಯ ಜೀವನ ಚೆನ್ನಾಗಿರಲಿ ಸರ್. ಸಹ್ಯಾದ್ರಿ ಅದ ಹೆಸರಲ್ಲೇ ಒಂದು ಇದಿದೆ ಸರ್, ಒಂದು ನಡಕ ಇದೆ, ಒಂದು ಜೀವಂತಿಕೆ ಇದೆ, ಒಂದು ಕಲಾತ್ಮಕತೆ ಇದೆ. ಅಂಥ ಕಾಲೇಜಿನಲ್ಲಿ ತಾವು ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿದ್ದೀರಿ. ನಿಮ್ಮ ಎಲ್ಲ ಮುಂದಿನ ದಿನಗಳು ಆರೋಗ್ಯವಾಗಿ ನೀವು ಕಳೀರಿ ಅಂಥೇಳಿ ನಾನು ನಮ್ಮ ಚಾನಲ್ ವತಿಯಿಂದ ನಿಮ್ಗೆ ವಿಶ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವರು ಪೊಲೀಸ್ ಇಲಾಖೆಯಲ್ಲಿ ಅಧೀಕ್ಷಕ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದು ಸಾಕಷ್ಟು ಹಳೆಯ ನೆನಪುಗಳನ್ನು ಹೊತ್ತು ಇವತ್ತು ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳಿಬಿಡಿ ಸರ್. ಹಳೆಯ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ದಾರಲ್ಲ. ನಾನು ಯುವಕುಮಾರ್. 1986ಇಂದ 89ವರೆಗೂ 3 ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ BA ವ್ಯಾಸಂಗನ ಮಾಡಿದ್ದೆ. 36 ವರ್ಷಗಳ ನಂತರ, ಅಂದರೆ ಕಳೆದ ನಾನು 2.5 ವರ್ಷದಿಂದ ಶಿವಮೊಗ್ಗದಲ್ಲಿ KSRPಯ ಕಮಾಂಡೆಂಟ್ ಆಗಿ ಪೋಸ್ಟಿಂಗ್ ಆದಮೇಲೆ ಇಂದಿನ ಯುವ ಪೀಳಿಗೆಗೆ ಮೋಟಿವೇಶನಲ್ ಟ್ಯಾಕ್ ಮಾಡಲಿಕ್ಕೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ಸಿಗೆ ಒಂದು 4-5 ಸರ್ತಿ ಬಂದು, ಯಾಕೆಂದರೆ ಜನರಲ್ಲಿ, ಅದರಲ್ಲೂ ವಿದ್ಯಾರ್ಥಿ ಸಮೂಹದಲ್ಲಿ ನಾವು ಯೂನಿಫಾರ್ಮಲ್ಲಿ ಬಂದಾಗ ಅವರಿಗೊಂದು ಮಾತಾಡಿದಾಗ ಅವರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ಅವರು ಕೆಟ್ಟ ದಾರಿಗೆ ಹೋಗಬಾರ್ದು. ಆಫ್ಟರ್ ಡಿಗ್ರಿ ವಾಟ್ ಅನ್ನೋದು ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಅದರಲ್ಲಿ ನಮ್ಮ ಗುರುಮೂರ್ತಿಯವರು ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಕೇಶವಮೂರ್ತಿ ಅಂಥೇಳಿ ಮಲೆನಾಡು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ. ಅವರುಗಳೆಲ್ಲ ನಾವೆಲ್ಲ ಸೇರಿ ಇಲ್ಲಿ ಒಂದು 4ರಿಂದ 5 ಸರ್ತಿ ಸೆಷನ್ಗಳನ್ನು ಮಾಡಿದ್ವಿ. ಈ ಸಹ್ಯಾದ್ರಿ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ ನೆನಪಿನೊಳಗೊಂದು ನೆನಪು. ಇವತ್ತು ಕೂಡ ಈ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ತುಂಬ ಚೆನ್ನಾಗಿ ಬಂತು. ಜೊತೆಗೆ ನಾವು ಎಲ್ಲ ಹಳೆಯ ಸ್ನೇಹಿತರು 2020ರಿಂದ 23ರವರೆಗೆ ಕೊರೋನಾ ಮಹಾಮಾರಿಯಲ್ಲಿ ನಮ್ಮ ಎಷ್ಟೋ ಸ್ನೇಹಿತರು ಅಕಾಲಿಕ ಮರಣಕ್ಕೆ ಅಪ್ಪಿದ್ರು ಸಹ ಈಗ ನಾವು ಇದ್ದವರು ಇನ್ನೂ ಖುಷಿಯಾಗಿ ಹಳೆಯ ನೆನಪುಗಳನ್ನು ಮಾಡಿದಾಗ ನಮ್ಮ ಇನ್ನಿನ ವಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ. ಆ ಮೂಲಕ ಎಲ್ಲರೂ ಸಂತೋಷವಾಗಿ ಇವತ್ತು ಸ್ನೇಹಿತರು ಸಮ್ಮಿಲನ ಹೊಂದಿದ್ದೀವಿ. ನೀವು ಈ ಬೈಟನ್ನು ತಗೊಂಡಿದ್ದಕ್ಕೆ ಧನ್ಯವಾದ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತಿನ ಕಾರ್ಯಕ್ರಮ ಎಷ್ಟು % ನಿಮಗೆ ಮುಖ್ಯ ಅನಿಸುತ್ತೆ ಸರ್? ಮೇಡಮ್, ನಮಗೆ 100ಕ್ಕೆ 100ರಷ್ಟು ಈ ಕಾರ್ಯಕ್ರಮ ತುಂಬ ಸಂತೋಷ, ಖುಷಿಯಾಗಿದೆಯಾ? ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರ ಸರ್? ಹೌದು ಮೇಡಮ್. ಹಳೆ ನೆನಪುಗಳೆಲ್ಲ ವಾಪಸ್ ಬಂತ ಸರ್? ಖಂಡಿತ ಮೇಡಮ್. 40 ವರ್ಷಗಳ ನೆನಪು ನನಗೆ ಈಗ ಬರ್ತಾ ಇದೆ.
ಓಕೆ ಯಾಕೆ ಅಂತ ಹೇಳಿದ್ರೆ ನನ್ನ ಹೆಸರು ಉಮಾಶಂಕರ್ ಅಂತೇಳಿ, ಡಾಕ್ಟರ್ ಉಮಾಶಂಕರ್ ಅಂತ. ನಾನು ಇದೇ ಕಾಲೇಜಿನಲ್ಲಿ 1980ರಿಂದ 83ರವರೆಗೆ ವಿದ್ಯಾರ್ಥಿ. ನಂತರದಲ್ಲಿ 1985ರಿಂದ 95ರವರೆಗೆ ಇದೇ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಕೂಡ ಕೆಲಸ ಮಾಡಿದೆ, ಇತಿಹಾಸ ವಿಭಾಗದಲ್ಲಿ. 3 ತಲೆಮಾರಿನ ಸ್ನೇಹಿತರು ನಾವಿಲ್ಲಿ ಸೇರ್ಕೊಂಡಿದ್ದು ತುಂಬ ಸಂತೋಷ. ಯಾಕೆಂದರೆ ನನ್ನ ಗುರುಗಳು, ನನಗೆ ಕಲಿಸಿದಂಥ ಗುರುಗಳು ಈಗ ಸಿಕ್ಕಿದ್ರು. ನಾನು ಒಬ್ಬ ಅಧ್ಯಾಪಕನಾಗಿದ್ದೆ, ನನ್ನ ಜೊತೆಗಿದ್ದಂಥ ನನ್ನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಾಡ್ ಗ್ರೇಸ್ ಸರ್, ಮೆಮೊರಬಲ್ ಅಲ್ಲ ಖಂಡಿತ ಮೇಡಮ್. ಸರ್ ಏನಾದರೂ ವ್ಯತ್ಯಾಸ ಅನ್ಸುತ್ತಾ ಆಗಿನ? ಈಗ ಬಿಲ್ಡಿಂಗ್ಗಳು ಎಕ್ಸ್ಟೆಂಡ್ ಆಗಿದೆ, ತುಂಬ ವ್ಯತ್ಯಾಸ. ಬಟ್ ಬೇರೆ ಏನಾದ್ರು ನೆನಪುಗಳು, ಹಳೆ ಸ್ನೇಹಿತರು ಓಕೆ. ಈ ಪ್ರಿಮಿಸಸ್ ಬಂದ ತಕ್ಷಣ ಹೌ ಯು ಫೆಲ್ಟ್ ಸರ್? ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ ಆರ್ಟ್ಸ್ ಮತ್ತು ಸೈನ್ಸ್ ಅಷ್ಟೇ ಇತ್ತು. ಆನಂತರದಲ್ಲಿ ಇದು ಕಾಮರ್ಸ್ ಬಂತು. ಹೀಗಾಗಿ ಈಗೆಲ್ಲ 3 ಪ್ರತ್ಯೇಕ ಕಾಲೇಜ್ ಆಗಿದೆ. ಬಂದು ನೋಡಿದಾಗ ಸಾಗರ ಸಮುದ್ರ ನೋಡಿದಂಗೆ ಆಯ್ತಾ ಸರ್? ಖಂಡಿತ. ಇವತ್ತಿನ ಕಾರ್ಯಕ್ರಮ ಕೂಡ ತುಂಬ ನಮಗೆ ಸಂತೋಷ ಆಗಿದೆ ಮತ್ತು ಅಷ್ಟೇ ಆರೋಗ್ಯ ವೃದ್ಧಿಗೂ ಅನುಕೂಲ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ಸರ್. ಥ್ಯಾಂಕ್ಸ್ ಸರ್. ನಮಸ್ತೆ, ಹೇಗೆ ಅನಿಸ್ತು ಸರ್? ನಾನು ಗಂಗಾಧರ ಅಂತೇಳಿ ಮೇಡಮ್ ನಂದು ವಿಶೇಷ ಏನು ಅಂದರೆ 77ರಲ್ಲಿ ನಾನು ಸ್ಟೂಡೆಂಟು. 77 ಇಲ್ಲೇ ಡಿಗ್ರಿ ಮಾಡಿದೆ. ಒಟ್ಟು 6 ವರ್ಷ ಓದಿದೆ. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಬಂದು ಇಲ್ಲೇ 4 ವರ್ಷ ಲೆಕ್ಚರ್ ಆಗಿದ್ದೆ. ನಾನು ಸೈನ್ಸ್ ಓದಿದ್ದು, ಸೈನ್ಸ್ ಗುರುಗಳಿದ್ದರು, ಆರ್ಟ್ಸ್ ಗುರುಗಳಿದ್ದಾರೆ, ನನ್ನ ಸ್ಟೂಡೆಂಟ್ಸ್ಗಳು ಭಾಳ ಜನ ಇದ್ದಾರೆ ಇಲ್ಲಿ. ನನಗೆ ನಮ್ಮನೆ ಕಾರ್ಯಕ್ರಮ ಅಂದಂಗೆ ಅನ್ನಿಸ್ತು. ನಾನು ಆ್ಯಕ್ಚುಲಿ ಹುಷಾರಿಲ್ಲ, ಆದರೂ ಬೆಳಗಿಂದ ಎಲ್ಲ ಕೆಲಸಕ್ಕೆ ನೋಡಿ ಖುಷಿಯಾಗಿ ಹೇಳೋಕ್ಕಾಗ್ತಾ ಒಳ್ಳೆ ಗುಡ್ ಫೀಲಿಂಗು, ಮೆಮೊರಿ ರೀಕಾಲ್ ಆಯಿತು. ಒಂದು ಒಳ್ಳೆಯ ದಿನ ಕಳೆದಂಗೆ ಅನಿಸ್ತಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಯೂನುಸ್ ಸಲೀಮ್ ಅಂತ. ನಾನು ಓಕೆ, ಇಲ್ಲೇ 87 to 90 ಸ್ಟೂಡೆಂಟ್. ನಾನು ಈಗ ಯೂನಿವರ್ಸಿಟಿಯಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಲಾಸ್ಟ್ ಇಯರ್ ರಿಟೈರ್ಡ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರೆಲ್ಲ ಸಿಕ್ಕಿದ್ರು. ಮೆಮೊರೇಬಲ್ ಫಂಕ್ಷನ್ ಇದು ಅಲ್ಲ ಸರ್? ಹಾಗಾಗಿ ಈ ಥರ ಓಲ್ಡ್ ಸ್ಟೂಡೆಂಟ್ಸ್ ಸೇರೋದು ಒಳ್ಳೇದು ಅಂತೀರಲ್ಲ ಸರ್? ಹಾಂ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ಸಹ್ಯಾದ್ರಿ ಆರ್ಟ್ಸ್ ಕಾಲೇಜಲ್ಲಿ ಗುರುವಂದನಾ ಕಾರ್ಯಕ್ರಮ, ಗೌರವ ಸಮರ್ಪಣೆ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ಎಲ್ಲ ಅಧ್ಯಾಪಕರು, ಅಂದರೆ ನಿವೃತ್ತ ಅಧ್ಯಾಪಕರುಗಳನ್ನು ಇಲ್ಲಿ ಒಂದು ಕಡೆ ಒಂದೇ ವೇದಿಕೆಯಲ್ಲಿ ಸೇರಿಸಿ ತುಂಬ ಸಂತೋಷ ಆಯಿತು. ನಾನು ಕೂಡ ಈ ಕಾಲೇಜಿನಲ್ಲಿ ಕಳೆದ 32 ವರ್ಷಗಳ ಸೇವೆ ಸಲ್ಲಿಸಿದ್ದೇನೆ. My total experience is 37 years. ಆದರೆ ಸಹ್ಯಾದ್ರಿ ಕಾಲೇಜಿನಲ್ಲಿ 32 ವರ್ಷ. ನಾನು ಕಳೆದ ವರ್ಷ ಜನವರಿಯಲ್ಲಿ ರಿಟೈರ್ಡ್ ಆದೆ. ಈ ಕಾಲೇಜಿನಲ್ಲಿ ಆರ್ಟ್ಸ್ ಕಾಲೇಜ್, ಕಾಮರ್ಸ್ ಕಾಲೇಜ್, ಸೈನ್ಸ್ ಕಾಲೇಜ್ 3 ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ್ಯಸ್ ಲೆಕ್ಚರರ್ ಆ್ಯಂಡ್ ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಪ್ರೊಫೆಸರ್, ರಿಸರ್ಚ್ ಗೈಡ್ ಆಲ್ಸೋ. ಆ ನಂತರ ಸಹ್ಯಾದ್ರಿ ಕಾಮರ್ಸ್ ಕಾಲೇಜಿನಲ್ಲಿ 3 ವರ್ಷ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದೆ. ನನಗೆ ಈ ಕಾಲೇಜಿನ ಬಗ್ಗೆ ಒಂದು ಅಪಾರವಾದ ಕಳಕಳಿ, ವಿಶ್ವಾಸ. ಕಾರಣ ಏನಪ್ಪ ಅಂತಂದರೆ, ನೀವು ಹೇಳಿದ ಹಾಗೆ ನಮ್ಮ ಜೀವಿತದ ಬಹುತೇಕ ಸಮಯವನ್ನು ನಮಗೆ ಸೊ ಹಾಗಾಗಿ ಇಲ್ಲಿ ಆ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಅತ್ಯಂತ ಒಂದು ವಿಶೇಷವಾದ ಕಾಳಜಿ ಇತ್ತು. ಸ್ವಲ್ಪ ಮಟ್ಟಿಗೆ ನಾನು ಸ್ಟ್ರಿಕ್ಟಾಗಿಯೇ ಇರ್ತಾ ಇದ್ದೆ. ನಮ್ಮ ಎಲ್ಲ ಗೆಳತಿಯರು ಜೊತೆಗೆ ಉತ್ತಮವಾದ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದೆ. ನಾನು 2 ವಿಷಯಕ್ಕೆ ಈ ಕಾಲೇಜಿನಲ್ಲಿ ನಾನು ಸೇವೆಗೆ ಸಲ್ಲಿಸಿದಾಗಿಂದಲೂ ಇಂಪಾರ್ಟೆನ್ಸ್ ಕೊಟ್ಟಿರೋದು. ಒಂದು, ಪಾಠ ಪ್ರವಚನಗಳನ್ನು ಮಾಡಲೇಬೇಕು, ಅದೇ ನಮ್ಮ ಆದ್ಯ ಕರ್ತವ್ಯ. 2ನೇದು ಶಿಸ್ತು. ಕಾಲೇಜಿನಲ್ಲಿ ಶಿಸ್ತಿರಬೇಕು, ಹಾಗೂ ವಾತಾವರಣವನ್ನು ತುಂಬ ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್, ಅದನ್ನು ನಾವು ಹೇಳ್ಬಿಡಿ ಮೇಡಮ್. ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್. ನೀವು ಏನೇ ಮಾಡಿದ್ರೂ ಕೂಡ ನಮ್ಮ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು, ಅಧ್ಯಾಪಕ ಮಿತ್ರರು ಕೂಡ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪರಿಸರದಾಗಿರ್ಬೋದು, ಈ ಎಲ್ಲ ಹೊಲ ಇದೆಯಲ್ಲ ಏನು, ಅದನ್ನು ಎಲ್ಲ ಈ ಗಾರ್ಡನನ್ನು ಪ್ರತಿ ಅಧ್ಯಾಪಕರು ಕೂಡ ಕಾಂಟ್ರಿಬ್ಯೂಟ್ ಇಲ್ಲಿರುವ ಬೆಂಚಸ್ ಆಗಿರ್ಬೋದು, ಮರಗಿಡಗಳಾಗಿರ್ಬೋದು, ವಿಶೇಷವಾಗಿ ಅದನ್ನು ನಾವು ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ. ಹಾಗೆ ಡಿಪಾರ್ಟ್ಮೆಂಟ್ ಆದರೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ವಿ. ಸೊ ನನಗೆ ಕರ್ತವ್ಯವನ್ನು ನಿರ್ವಹಿಸಿದ್ವಿ. ಕಾರಣ ಇಷ್ಟೇ, ನಾವು ಯಾವತ್ತೂ ಕೂಡ ನ್ಯಾಯಕ್ಕಾಗಿ ನಮ್ಮ ಎಲ್ಲ ಅಧ್ಯಾಪಕರು ಏನಾದರೂ ಸ್ವಲ್ಪ ಅನ್ಯಾಯ ಆಯ್ತಂದರೆ ಮೊದಲಿಗೆ ಸಿಡಿದೇಳ್ತಾ ಇದ್ದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದೆ. ಇವಾಗಲೂ ಇವ್ರು ನೆನೆಸ್ಕೋತಾರೆ ಮೇಡಮ್ ಬೈತಿದ್ದೆ.
ಧನ್ಯತಮ. ಫ್ರೆಂಡ್ಸ್, ಹಾಗೆ ಕೃಪಾಲಿನಿ ಮೇಡಮ್ ಅವರು ಇಲ್ಲೇ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ನಾನು ಕಮಲಾ ನೆಹರು ಕಾಲೇಜಿನಲ್ಲಿ ಓದ್ತಾ ಇರುವಾಗ ಕೃಪಾಲಿನಿ ಮೇಡಮ್ ಅವರ ಸ್ಟೂಡೆಂಟ್ ಕೂಡ ಇದ್ದೆ. ಅವರು ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರೆ. ಹಾಗಾದರೆ ಜೀವನಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಗುರಿ ಇರಬೇಕು, ನಮ್ಮ ಹಿಂದೆ ಒಬ್ಬರು ಗುರು ಇರಬೇಕು ಅಂತಾರೆ. ಹಾಗೆ ಆ ಮೇಡಮ್ ಹೇಗಿದ್ರು, ನಮ್ಮ ಮೇಡಮ್ ಅದೇ ಸ್ಮೈಲಿಂಗ್ ಫೇಸು ಅದೇ ಥರ ಇದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ಹಾಗಾದರೆ ನಮಸ್ಕಾರ. ಈಗಿನೂ ನಮ್ಮ ಚೆಂಗುಳ್ಳಿ ಅಲ್ಲ, ಹಾಂ, ಇವಾಗ ನಾನು ಮೇಡಮ್ ಅಂತ ಹೇಳ್ತಾ ಇದ್ದೀನಿ. ನಾವು ಹೇಳ್ತೀವಿ ಯಾವಾಗ್ಲೂ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳಿ, ಅದು ಇಲ್ಲೇ ನಮ್ಮ ಸಮಾಗಮ ಆಗ್ತಾ ಇದೆ. ನಾವು ಬಹುಶಃ ಯಾವುದೋ ತುಂಬ ವರ್ಷಗಳ ಹಿಂದೆ ಭೇಟಿ ಆಗಿದ್ದರಿಂದ ಒಂದು ಸ್ವಲ್ಪ ನಿಧಾನವಾಗಿ ಜ್ಞಾಪಿಸ್ಕೊಂಡಿದ್ದೆ. ಆದರೆ ಈಗ ಅದು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತಿನ ಈ ಒಂದು ಸಂದರ್ಭ ಹಾಗೇ ಇದೆ. ಎಲ್ಲರೂ ಸಹಿತ ಇಲ್ಲಿ ಬಂದು ಒಟ್ಟಾಗಿರುವಂತಹದ್ದು. ನಮ್ಮ ಎಲ್ಲ ಮೇಡಮ್ಗಳು ಜೊತೆಗೆ ಸ್ನೇಹಿತೆಯರು ಅಂತಲೂ ನಾವು ಹೇಳ್ತೀವಿ. ನಮ್ಮ ವೀಣಾ ಮೇಡಮ್ ಅವರು ಈಗಿನ್ನೂ ಮಾತಾಡಿದ್ದು ನೀವು ಕೇಳಿದ್ರಿ. ನಮ್ಮ ಗುರುಪತ್ನಿ, ನನ್ನ ಎಲ್ಲ ಕೆಲಸಕ್ಕೂ ಸಾಥ್ ಕೊಡುವಂತಹ ಸಿಂಚನಾ ಮೇಡಮ್ಮು, ಎಲ್ಲರೂ ಸಹಿತ ಇಲ್ಲಿ ನಾವು ಒಟ್ಟಾಗಿರುವಂಥದ್ದು ಏನೋ ನನ್ನ ಮನೆಯ ಕಾರ್ಯಕ್ರಮ ಅನ್ನುವಷ್ಟರ ಮಟ್ಟಿಗೆ ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ಈ ವರ್ಷದಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಮುಂದಿನ ವರ್ಷ. ಆವಾಗ ನಾನು ಸಹಿತ ಬಹುಶಃ ಈ ರೀತಿ ಕರೆದಾಗ ಇಲ್ಲಿಗೆ ಬಂದು ನೆನಪಿಸ್ಕೊಳ್ತೀನಿ ಅಂತ ಅನಿಸುತ್ತೆ. ಬಟ್ ಇವತ್ತಿನ ದಿನ ತುಂಬ ವೆರಿ ಆಸ್ಪೀಷಿಯಸ್ ಡೇ ಅಂತ ಹೇಳ್ಬೋದು. ಮೇಡಮ್, ಓನ್ಲಿ ರಿಟೈರ್ಮೆಂಟ್ ನಾನು ಅಂದ್ಕೊಂಡಿರೋದು ಅಟೆಂಡೆನ್ಸ್ ಬುಕ್ಕಲ್ಲಿ ಸಿಗ್ನೇಚರ್ ಹಾಕೋದು ನಿಂತು ಹೋಗುತ್ತೆ. ಆದರೆ ನಮ್ಮ ಜೀವನದ ಅಟೆಂಡೆನ್ಸ್ ಬುಕ್ ಕಂಟಿನ್ಯೂ ನಡೀತಾ ಇರುತ್ತೆ ಮೇಡಮ್. ಪ್ರವೃತ್ತಿಯಿಂದ ನಾವು ಇಲ್ಲ ಮೇಡಮ್, ಪ್ರವೃತ್ತಿ ಲಾಸ್ಟ್ ಬ್ರೆತ್ವರೆಗೂ ಇರಲೇಬೇಕು. ಪ್ರವೃತ್ತಿಗಳು ಬೇರೆ ಬೇರೆ ಖುಷಿಯಾಗಿರೋಣ. ನಾನು ಕಾಯ್ತಾ ಇದ್ದೀನಿ ನನ್ನ ಬೇರೆ ಪ್ರವೃತ್ತಿಗಳನ್ನು ಮುಂದುವರಿಸಲಿಕ್ಕೆ. ನಾನು ಹಾಡು ಅದೇನೇ ನಂದು ಮ್ಯೂಸಿಕ್, ಹಾಗಾಗಿ ಆಮೇಲಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ. ನನ್ನ ತೃಪ್ತಿ ಅದರಲ್ಲೇ ಪರ್ಯಾಯ ವೃತ್ತಿಯನ್ನು ಉಟ್ಕೊಂಡಿದ್ದೀರಿ. ಸಂಸ್ಕೃತ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಅಂತ ಕಬ್ಬಿಣದ ಕಡಲೆಯನ್ನು ತಿನ್ನುವ ಕಡಲೆಯನ್ನಾಗಿ ಪರಿವರ್ತಿಸಿ ಇಲ್ಲಿ ಸಾಕಷ್ಟು ವರ್ಷ ವೃತ್ತಿಯನ್ನು ಮಾಡಿ ಹೆಸರನ್ನು ಮತ್ತು ಕೀರ್ತಿಯನ್ನು ಸಂಪಾದನೆ ಮಾಡಿರುವಂತಹ ಪ್ರೊಫೆಸರ್ ಸುಮಿತ್ರಾ ಭಟ್ ಮೇಡಮ್ ಇದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಗೆಳತಿ ಸರೋಜಾ, ಈ ಒಂದು ಅವಕಾಶಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಸಹ್ಯಾದ್ರಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜುಗಳಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಕೆಲಸ ಮಾಡಿ ನಂತರ ಮುಖ್ಯಸ್ಥೆಯಾಗಿ ನಿವೃತ್ತಿಯನ್ನು ಹೊಂದಿದ್ದೇನೆ. ನನ್ನ ಮಾರ್ಗದರ್ಶನದಲ್ಲಿ 15 ಜನರಿಗೆ PhD ದೊರಕಿದೆ, 6 ಜನರಿಗೆ MPhil ದೊರಕಿದೆ. ನಾನು ಯಾವಾಗಲೂ ವಿದ್ಯಾರ್ಥಿ ದೇವೋಭವ ಎನ್ನುವ ಒಂದು ತತ್ವವನ್ನು ಇಟ್ಟುಕೊಂಡವಳು. ತುಂಬ ಸಂತೋಷ ಆಗ್ತದೆ. ವೀಣಾ ಮೇಡಮ್ ಹೇಳಿದ ಹಾಗೆ ಕಾಲೇಜಿನಲ್ಲಿ ನಾವು ಓಡಾಡ್ತಾ ಇದ್ದರೆ ನಮ್ಮ ಕಣ್ಣು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾವು ವಿದ್ಯಾರ್ಥಿನಿಯರನ್ನೇ ಹೆಚ್ಚು ಹೆಚ್ಚು ಗಮನಿಸಿ ಅವರಿಗೆ ಬೇಕಾದಂಥ ಅವಶ್ಯಕತೆಗಳ ಕಡೆ ಪ್ರಾಂಶುಪಾಲರಲ್ಲಿ ಎಲ್ಲ ಪ್ರಾಂಶುಪಾಲರ ಹತ್ರ ನಾವು ವಿಶೇಷವಾಗಿ ಆರ್ಗ್ಯೂ ಮಾಡಿಕೊಂಡು ಇದಾಗಲೇಬೇಕು ಅಂತ ಹೇಳ್ತಾ ಇದ್ವಿ. ತುಂಬ ಸಂತೋಷದ ದಿನಗಳು. ಇವತ್ತು ಊಟೋಪಚಾರ ಇರ್ಬೋದು, ಸನ್ಮಾನ ಇರ್ಬೋದು, ನಮಗೆ ತುಂಬ ಸಂತೋಷದ ಕ್ಷಣ. ಅವರಿಗೆ ಧನ್ಯವಾದ ಹೇಳಬೇಕು. ನಾವು ಇವತ್ತೇನು ಕಾರ್ಯಕ್ರಮ ಆಯೋಜಿಸಿದ್ರಲ್ಲ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ನಾನು ನಿವೃತ್ತಿಯಾಗಿ 6 ವರ್ಷ ಆಯಿತು. ನೀವು ವಯಸ್ಸು ಕೇಳಬೇಡಿ, ವಯಸ್ಸು ಶರೀರಕ್ಕೆ ಆಗುತ್ತೆ, ಮನಸ್ಸಿಗಲ್ಲ ಅನ್ನೋದನ್ನು ನಾನು ಗಂಭೀರವಾಗಿ ನಂಬಿಕೊಂಡಿದ್ದು. ನೀವು ವಯಸ್ಸು ಕೇಳಬೇಡಿ ಅಂದ್ರಿ, 6 ವರ್ಷ ಆಗಿದೆ ನಿವೃತ್ತಿ ಅಂದ್ರೆ 66 ಅಂತ ನಂಗೆ ಗೊತ್ತಾಯ್ತು. 68 ವರ್ಷ ನನಗೆ. ಮೇಡಮ್, ನನಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಸಣ್ಣಕ್ಕೆ. ಯಾಕೆ ಅಂದರೆ ಅಲ್ಲ, ನಾವೆಲ್ಲ ನಮ್ಮ ತಂದೆ ತಾಯಿ ಮತ್ತು ದೇವನ ಅನುಗ್ರಹದಿಂದ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀವಿ, ಇಲ್ಲ ಅಂತಲ್ಲ. ಈ ನಿವೃತ್ತಿ ವಯಸ್ಸಲ್ಲೂ ನಿಮ್ಮ ಚಿಮ್ಮುವ ನಗು, ನಿಮ್ಮ ಮುಖದ ಕಳೆ, ನಿಮಗೆ ಕಾಲೇಜ್ ಡೇಸಲ್ಲಿ ಇಲ್ಲ ನೀವು ಪ್ರೊಫೆಸರ್ ಆಗಿದ್ದಾಗ ಯಾರೂ ಲೈನ್ ನೋಡ್ದಿರ್ಲಿಲ್ವಾ ಮೇಡಮ್? ನಮ್ಮ ಗಂಡಂದ್ರು ಮೊದಲೇ ಹೊಡೆದ್ಬಿಟ್ಟಿದ್ರಲ್ಲ, ಹಾಗಾಗಿ ಅಲ್ಲ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಸೌಂದರ್ಯ ಇದೆಯಲ್ಲ ನೋಡುವ ಕಣ್ಣುಗಳಲ್ಲಿ ಇರ್ತದೆ. ನಿಮಗೆ ನಮ್ಮ ಮೇಲೆ ಅಭಿಮಾನ ಇರೋದಕ್ಕಾಗಿ ನಿಮಗೆ ನಮ್ಮ ಸೌಂದರ್ಯ ಕಾಣಿಸ್ತಾ. ಪ್ರಾಮಾಣಿಕವಾಗಿ ನಾವು
ಇದ್ದಾಗ, ಆಂತರಿಕವಾಗಿ ನಾವು ಸ್ವಚ್ಛವಾಗಿದ್ದಾಗ ಪ್ರಾಯಶಃ ಬಾಹ್ಯವಾಗಿಯೂ ನಿಮಗೆ ನಾವು ಚೆನ್ನಾಗಿ ಕಾಣ್ತೀವಿ. ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್. ಆತ್ಮತೃಪ್ತಿ ಇದೆಯಲ್ಲ, ಅದು ತುಂಬಾ ಇದೆ. ಕರ್ತವ್ಯ ಆಗಿರ್ಬೋದು, ನಮ್ಮ ಹಿರಿಯರು ಮಾಡಿದ ಒಂದು ಪುಣ್ಯದ ಫಲ. ಖಂಡಿತ ನಮ್ಮ ತಂದೆ ತಾಯಿಗಳ ಪುಣ್ಯ, ನಮ್ಮ ವಿದ್ಯಾರ್ಥಿಗಳ ಒಂದು ಇದು ಇರ್ಬೋದು, ನಮ್ಮ ಬಗ್ಗೆ ಇರುವ ಅಭಿಮಾನ ಇರ್ಬೋದು, ಹಾಗೂ ನಮ್ಮ ಗುರು ಹಿರಿಯರ ಒಂದು ಆಶೀರ್ವಾದ ಕೂಡ ಇದೆ. ಹಾಗೂ ನಿಮ್ಮಂತ ಅಭಿಮಾನಿಗಳು ಹೇಳೋದ್ರಿಂದ ನಮ್ಗೆ ಇನ್ನೂ ಖುಷಿ ಆಯ್ತು. ತಾವು ನಿವೃತ್ತಿ ಅಂತ ಇದ್ದೀರಿ, ನಿವೃತ್ತಿ ಆದ್ರೂ ಇಷ್ಟು ಕಳೆ ಇರೋದ್ರಿಂದ ಈ ವಿಡಿಯೋ ನೋಡ್ತಾ ಇರೋಂಥ ಅನೇಕ ಮಹಿಳೆಯರಿಗೆ ಇದು ಇನ್ಸ್ಪಿರೇಷನ್ ಆಗಿರ್ಬೇಕು. ನಿವೃತ್ತಿ ಅಂದರೆ ನನ್ನ ಪ್ರಕಾರ ಅಟೆಂಡೆನ್ಸ್ ಬುಕ್ಕಿಗೆ ಅಷ್ಟೇ ಸೈನ್ ಮಾಡೋದು ಲಾಸ್ಟು, ಆದರೆ ನಮ್ಮ ಜೀವನದ ಅಟೆಂಡೆನ್ಸ್ ಬುಕ್ಕಿಗೆ ಡೈಲಿ ಸೈನ್ ಮಾಡ್ತಾನೆ ಇರಬೇಕಲ್ವಾ ಮೇಡಮ್? ಹಾಗಾಗಿ ನೀವು ಇದೇ ಥರ ನಗಿಸ್ತಾ ಇರಿ, ಖುಷಿಯಾಗಿರೋಣ, ಆರೋಗ್ಯವಾಗಿರೋಣ. ಥ್ಯಾಂಕ್ ಯು. ನಿಮ್ಮ ಚಾನಲ್ ಚೆನ್ನಾಗಿ ನಡೀಲಿ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ನನ್ನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ. ಫ್ರೆಂಡ್ಸ್, ಇದೇ ಕಾಲೇಜಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ BM ಚಂದ್ರಶೇಖರ ಸರ್ ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ತುಂಬ ಚೆನ್ನಾಗಾಯ್ತು ಸರ್, ಗುರುವಂದನಾ ಕಾರ್ಯಕ್ರಮ ಚೆನ್ನಾಗಾಯಿತು. ಸಾಕಷ್ಟು ಇಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವಂಥ ಸಾಕಷ್ಟು ಪ್ರೊಫೆಸರ್ಗಳನ್ನು, ಪ್ರಿನ್ಸಿಪಾಲ್ಗಳನ್ನು ಇಲ್ಲಿ ಒಂದು ಕಡೆ ಸೇರಿಸುವಂಥ ಪ್ರಯತ್ನ ಮಾಡಿದ್ದೀವಿ ಸರ್. ರಿಯಲಿ ಹ್ಯಾಂಡ್ಸ್ ಅಪ್ ಸರ್. ಮೆಮೊರಬಲ್ ಪ್ರೋಗ್ರಾಮ್ ಅಂತ ನನಗಂತೂ ಅನ್ನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಹೇಳಿ ಸರ್. ಮೇಡಮ್, ಮೊದಲಿಗೆ ನಿಮಗೆ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಯಾಕಂತಂದರೆ ಧನ್ಯವಾದಗಳ ಜೊತೆಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮದ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸಿದ್ವು ಅಷ್ಟೇ ನೀವು ಬಂದಿದ್ರಿ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನೀವು ಕಾರಣಕರ್ತರಾಗಿದ್ದರು. ಹಾಗಾಗಿ ನಿಮಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇದು ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಹಿರಿಯ ವಿದ್ಯಾರ್ಥಿಗಳ ಮತ್ತು ಅಧ್ಯಾಪಕರ ಒಂದು ಸಂಗಮ ಆಗಬೇಕು. ಇಲ್ಲಿ ಸೇವೆ ಸಲ್ಲಿಸಿದವ್ರನ್ನ ಗುರುತಿಸಬೇಕು, ಅವರ ಮಾತುಗಳನ್ನು ಅಂದರೆ ಅವರ ಒಂದು ಥಾಟ್ಸನ್ನು ನಾವು ಕೇಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತು ಅದು ಈ ಪರಂಪರೆ ಮುಂದುವರಿಬೇಕು, ಸಹ್ಯಾದ್ರಿ ಪರಂಪರೆ ಮುಂದುವರಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಇದು ಒಂದು ಅದ್ಭುತ ಕಾರ್ಯಕ್ರಮ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಅಟ್ ಡೈಲಿ ಲೈಫ್ ಚಂಗೋಳಿ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ಕಾರ್ಯಕ್ರಮ ನಾನು ನೋಡಿದೆ, ಬೆಳಗ್ಗೆಯಿಂದ ಗ್ರ್ಯಾಂಡ್ ಸಕ್ಸಸ್ ಅಂಥೇಳಿ ಅನ್ನಿಸ್ತಾ ಇದೆ. ನಿಮ್ಮ ಎಲ್ಲ ಹಳೆಯ ಸ್ನೇಹಿತರುಗಳು ಅದನ್ನೇ ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಚಾನಲ್ ಜೊತೆ ಒಪಿನಿಯನ್ನು. ಸರ್ ಹೇಗೆ ಅನ್ನಿಸ್ತು? ಹೇಗೆಲ್ಲ ಆರ್ಗನೈಸ್ ಮಾಡಿದ್ರಿ ನೀವಿಬ್ಬರು ಸೇರಿಕೊಂಡು? ಹೇಗೆಲ್ಲ ಅವ್ರ ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡ್ರಿ ಸರ್? ಓಲ್ಡ್ ಈಸ್ ಗೋಲ್ಡ್ ಅಲ್ವಾ? ಹಾಗಾಗಿ ಸರ್ ಮೇಡಮ್, ನಾನು 1981ರಿಂದ 85-86ರವರೆಗೆ PUCಯಿಂದ ಪದವಿವರೆಗೆ ಇದೇ ಕಾಲೇಜಿನಲ್ಲಿ ನಾನು ವ್ಯಾಸಂಗವನ್ನು ಮಾಡಿ, ಮತ್ತು 85-86ರಲ್ಲಿ ನಾನು ಈ ಸಹ್ಯಾದ್ರಿ ಕಲಾ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷನಾಗಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಮತ್ತು ನಾನು ಈ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿಕೊಂಡು ನಮ್ಮ ಗೆಳೆಯರಾಗಿರ್ತಕ್ಕಂಥ KN ಮಂಜುನಾಥ್ ಮತ್ತಿತರ ಎಲ್ಲ ಗೆಳೆಯರನ್ನ ಒಟ್ಟುಗೂಡಿಸಿ ನಾವೆಲ್ಲರೂ ಕೂಡ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಸಹ್ಯಾದ್ರಿ ಕಾಲೇಜಿಗೆ 75 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇಡೀ ಸಹ್ಯಾದ್ರಿ ಕಾಲೇಜಿನಲ್ಲಿ ಓದಿದಂತಹ ಎಲ್ಲ ಹಿರಿಯರು ಕಿರಿಯರನ್ನೆಲ್ಲ ಕರೆಸಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವು ಯಶಸ್ಸನ್ನು ನಾವು ಪಡೆದಿದ್ವಿ. ಸೊ ಆ ಹಿನ್ನೆಲೆ ಒಳಗಡೆ ಅದನ್ನು ಆ ಕಾರ್ಯಕ್ರಮಕ್ಕೆ ಆ ಸಂಘವನ್ನು
ಸೀಮಿತಗೊಳಿಸಬಾರ್ದು, ಇದನ್ನು ನಿರಂತರವಾಗಿ ಒಂದು ಚಾಲನೆಯಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಇಟ್ಕೊಂಡು ನಾವು ಸಹ್ಯಾದ್ರಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ನಾವು ನೋಂದಣಿ ಮಾಡಿಕೊಂಡು ನಾವು ಈ ಕಾಲೇಜಿನಲ್ಲಿ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ವಿದ್ಯಾರ್ಥಿಗಳಿಗೆ ಏನು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಹಾಗೆಯೇ ಇವತ್ತು ಏನು ಗುರುವಂದನಾ ಕಾರ್ಯಕ್ರಮ ಇದೆ, ಈ ಗುರುವಂದನಾ ಕಾರ್ಯಕ್ರಮವು ಕೂಡ ನಾವು ಮಂಜುನಾಥ್ ಮತ್ತು ಗೆಳೆಯರು ಮತ್ತು ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರು ಇರ್ಬೋದು ಮತ್ತು ಅಧ್ಯಾಪಕ ವೃಂದದವರು ಇರ್ಬೋದು, ಎಲ್ಲರೂ ಕೂಡ ಸೇರಿ ನಾವು ಈ ಕಾಲೇಜಿನಲ್ಲಿ ಓದಿಕೊಂಡು ಹೋಗಿ ಇಲ್ಲೇ ಮತ್ತೆ ಸರ್ವಿಸ್ ಮಾಡಿ ನಿವೃತ್ತಿ ಆದಂತಹ ಮತ್ತು ಈ ಸಮಾಜದಲ್ಲಿ ಒಳ್ಳೆ ಅಚೀವ್ ಮಾಡಿದಂತಹ ಎಲ್ಲ ಹಿರಿಯರನ್ನ ಕರೆದು ನಾವು ಗೌರವಿಸಬೇಕು ನಮ್ಮ ಸಂಘದ ವತಿಯಿಂದ ಅಂತ ಹೇಳಿದಾಗ ಅವರು ಇಲ್ಲ ಸಹ್ಯಾದ್ರಿ ಕಾಲೇಜು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘ ಒಟ್ಟಿಗೆ ಮಾಡೋಣ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅನೇಕ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಈ ಕಾರ್ಯಕ್ರಮನ ನಾವು ನೋಡ್ತಾ ಹೋದರೆ ಮತ್ತೆ ನಾವು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಮಾಡೋದಕ್ಕೆ ಒಂದು ಇನ್ಸ್ಪೈರ್ ಸಿಕ್ಕ ಹಾಗೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ನಾನು ಕಂಡ ಹಾಗೆ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ 100% ಯಶಸ್ವಿಯಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಎಷ್ಟೋ ಜನ ವೃತ್ತಿಯಿಂದ ನಿವೃತ್ತಿ ಆಗಿದ್ದಾರೆ, ಬೇರೆ ಬೇರೆ ಕಡೆ ಸೆಟ್ಲಾಗಿದ್ದಾರೆ. ಅವರನ್ನೆಲ್ಲ ಕರೆತಂದು ಒಂದೇ ವೇದಿಕೆಯಲ್ಲಿ ಕೂರಿಸಿದ್ದೀರಾ, ಒಂದೇ ಆಡಿಟೋರಿಯಮಲ್ಲಿ ಕಲೆ ಹಾಕಿದ್ದೀರಾ. ಇದೊಂದು ಬಹಳ ದೊಡ್ಡ ಕೆಲಸ ಸರ್. ಹಾಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಒಬ್ಬ ಸೌಂಡ್ ವಿದ್ಯಾರ್ಥಿಯಾಗಿ ನೀವು ಯಾವ ಕಾರ್ಯಕ್ರಮಗಳನ್ನು ಪ್ರಾಸ್ಪೆಕ್ಟಿವ್ ಆಗಿ ಮುಂದೆ ಹಮ್ಮಿಕೊಳ್ಳೋರಿದ್ದೀರಿ ಸರ್? ಮೇಡಮ್, ನಾವು ಈ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಾವು ಪ್ರತಿ ತಿಂಗಳು ಒಬ್ಬ ವಿದ್ವಾಂಸರನ್ನು ಈ ಕಾಲೇಜಿಗೆ ನಾವು ಕರೆಸಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಕುರಿತಂತೆ ಒಂದು ಉಪನ್ಯಾಸವನ್ನು ಕೊಡಿಸ್ಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ದತ್ತಿ ನಿಧಿಯನ್ನು ನಾವು ಕಲೆಕ್ಟ್ ಮಾಡಿ ಬರ್ತಕ್ಕಂಥ ಹಣದ ಏನು ಬಡ್ಡಿ ಹಣ ಇದೆ, ಆ ಹಣದಲ್ಲಿ ಅಂದರೆ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಕಾರ್ಪಸ್ ಫಂಡ್ ಅಂತ ಮಾಡ್ತೀರಿ, ದತ್ತಿ ನಿಧಿ ಮಾಡಿ ಆ ಟಾಪರ್ ಆದವರಿಗೆ ಪ್ರತಿ ವರ್ಷ ಅವರಿಗೆ ಆನರ್ ಮಾಡೋವಂಥದ್ದು, ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ಮುಂದೆ ಬಂದು ನಮ್ಮ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಅವ್ರ ತಂದೆ ತಾಯಿ ಹೆಸರಿನಲ್ಲಿ ನಾನು ಒಬ್ಬ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗೆ ನಾನು ಒಂದು ಬಂಗಾರದ ಪದಕವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅವರು ಈಗಾಗಲೇ ಈ ವೇದಿಕೆಯಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಆಯನೂರು ಮಂಜುನಾಥ್ರವರು ಕೂಡ ನಾನು ದತ್ತಿ ನಿಧಿಯಾಗಿ 1 ಲಕ್ಷ ರೂಪಾಯಿ ನಗದು ಹಣವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿ ಸಂಘಕ್ಕೆ. ಹಾಗಾಗಿ ಇನ್ನೂ ಅನೇಕ ಜನ ದತ್ತಿ ನಿಧಿ ಕೊಡೋದಕ್ಕೆ ಮುಂದೆ ಬರಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಾವು ಈಗಾಗಲೇ ಕಾದು ನೋಡ್ತಾ ಇದ್ದೀವಿ. ಈಗ ಈ 2 ಜನ ಕೊಟ್ಟಿರೋದ್ರಿಂದ ನಾವು ಅವ್ರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಾವು ಅವರಿಗೆ ಅಭಿನಂದನೆಗಳನ್ನು, ಬೇರೆಯವರಿಗೆ ಒಂದು ಮಾದರಿ ಕೂಡ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಅಟ್ ಡೈಲಿ ಲೈಫ್ ಚಂಗೋಳಿ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು. ಹಾಗೆ KN ಮಂಜುನಾಥ್ ಸರ್ ಅವರು ಇವರು ಕೂಡ ಸಾಕಷ್ಟು ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೆಲಸ ಮಾಡಿದ್ದಾರೆ. ಅವರನ್ನು ಮಾತಾಡ್ಸೋಣ ಬನ್ನಿ. ನಾನು ಸಹ್ಯಾದ್ರಿ ಕಾಲೇಜಿನಲ್ಲಿ 86ರಿಂದ 89ನೇ ಇಸ್ವಿವರೆಗೆ ಸಹ್ಯಾದ್ರಿ ಕಾಲೇಜಿನ ಸ್ಟೂಡೆಂಟು. ಆಮೇಲೆ 88-89ರಲ್ಲಿ ಇದೇ ಕಾಲೇಜಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೆ. ನನಗೆ 91ರಿಂದ ಇಲ್ಲಿವರೆಗೂ ನಾನು ಸಹ್ಯಾದ್ರಿ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಮತ್ತು ಕಾಯಂ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಭಾಳ ಸಂತೋಷ ಏನಂದರೆ ಸಹ್ಯಾದ್ರಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಸಂಚಾಲಕನಾಗಿ ಈಗ ಒಂದು 6 ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಗುರುಮೂರ್ತಿಯವರು. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ರೆಡಿ ಮಾಡಲಿಕ್ಕೆ ಗುರುಮೂರ್ತಿಯವರು ಮತ್ತು ನಮ್ಮ ಕಾಲೇಜಿನ ಹೊಸ ಪ್ರಿನ್ಸಿಪಾಲ್ ಸಿರಾಜ್ ಅಹಮದ್ ಅವರು ಕಾರಣೀಭೂತರು. ಕಾರ್ಯಕ್ರಮ ಭಾಳ ಸಂತೃಪ್ತಿಯಲ್ಲಿದೆ. ಯಾಕಂದರೆ ನನಗೆ ಪಾಠ ಮಾಡಿದಂಥ ಗುರುಗಳಿಗೆ ಮತ್ತು ಪ್ರಾಂಶುಪಾಲರಿಗೆ ಇವತ್ತು ಸನ್ಮಾನ ಮಾಡಿರುವಂಥದ್ದು ಭಾಳ ಹೆಮ್ಮೆ ತಂದಿದೆ. ಕಾಲೇಜಿನ ಏಳಿಗೆಗಾಗಿ ಎಲ್ಲರೂ ಕೈ ಜೋಡಿಸ್ತೀವಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ಸರ್. ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಸರ್ ತಾವು ಡ್ಯೂಟಿ ಮಾಡ್ತಾನೆ ಹಳೆ ವಿದ್ಯಾರ್ಥಿಯಾಗಿ ಆ ಸಂಘದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಇನ್ನೊಂದು ವಿಶೇಷ ಸರ್. ನಿವೃತ್ತಿನೂ ಆಗಿಲ್ಲ, ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿ ಇಲ್ಲೇ ಫುಲ್ ಟೈಮ್ ತಾವು ಪ್ರೊಫೆಸರ್ ಆಗಿ ಅದೇ ಸಂಘದಲ್ಲಿದ್ದು ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಹಾಂ ಮೇಡಮ್ ನಮಸ್ತೆ. ಈ ಕಾಲೇಜಲ್ಲಿ ನಾವು ವರ್ಕ್ ಮಾಡ್ತಿರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸಹ್ಯಾದ್ರಿ ಕಾಲೇಜಲ್ಲಿ ವರ್ಕ್ ಮಾಡೋಣ ಈಗಾಗಲೇ 17 ವರ್ಷ ಆಯಿತು. ಈ 17 ವರ್ಷದಲ್ಲೂ ಕೂಡ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಕಾಲೇಜ್ ಹತ್ರ. ತುಂಬ ಹೆಮ್ಮೆ ಅನಿಸುತ್ತೆ ಈ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋದು ನನಗೆ. ಹೆಸರು ಹೇಳಿ. ನನ್ನ ಹೆಸರು ಡಾಕ್ಟರ್ ಸವಿತಾ ಏನು. ನನ್ನ ಹೆಸರು ಡಾಕ್ಟರ್ ಶಬೀನಾ ಕಲ್ಲರ್. ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಅಲ್ಯುಮಿನಿಯಲ್ಲಿ ಇದ್ದೀನಿ. ಮತ್ತು ಫೀಲ್ಡ್ ಪ್ರೌಡ್ ಅಂದರೆ ಇದೇ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ ಆ್ಯಸ್ ಎ ಲೆಕ್ಚರರ್. PG ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ UG ಡಿಪಾರ್ಟ್ಮೆಂಟ್ ಉರ್ದು ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ರಿಷಿಕಾ. ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಸಹ್ಯಾದ್ರಿ ಆರ್ಟ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬಾ ಇತಿಹಾಸ ಇರುವಂಥ ಈ ಕಾಲೇಜಲ್ಲಿ ವರ್ಕ್ ಮಾಡುವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಗುರುವಿಗೆ ಅವ್ರದ್ದೇ ಆದಂಥ ಸ್ಥಾನ ಇದೆ. ಸಮಾಜವನ್ನು ಒಳ್ಳೆ ಕಡೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಪ್ರತಿಯೊಬ್ಬ ಗುರುಗಳು ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲೂ ಕೂಡ ಗುರುಗಳಿಗೆ ಅವ್ರದ್ದೇ ಆದಂಥ ವಿಶಿಷ್ಟ ಸ್ಥಾನ ಏನಿತ್ತು ಹಿಂದಿನಿಂದನೂ ಕೂಡ ಈಗಲೂ ಕೂಡ ಅದೇ ಇದೆ. ಒಳ್ಳೆಯ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳನ್ನು, ಸಮಾಜವನ್ನು ಹಾಗೂ ದೇಶವನ್ನು ಕಟ್ಟುವಂಥ ಕೆಲಸಗಳನ್ನು ಏನು ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ಇವತ್ತು ಶಿಕ್ಷಕರು ನಿಭಾಯಿಸ್ತಾ ಇದ್ದಾರೆ. ಸೊ ಆ ಶಿಕ್ಷಕರ ವೃತ್ತಿಯಲ್ಲಿರೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು.